ಇದೆ. ಅದನ್ನ ಯಾವ ರೀತಿ ಅದನ್ನ ಸಂಘಟನೆ ಮಾಡಬೇಕಾಗಿದೆ ಆಧುನಿಕ ಕಾಲದಲ್ಲಿ, ಅದರ ಬೆಳವಣಿಗೆ ಇಲ್ಲಿಂದಾನೇ ಶುರುವಾಗಬೇಕಾಗಿರ್ತಕ್ಕಂಥದ್ದು ಒಂದು ಅತ್ಯವಶ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಹಜವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಎಲ್ಲರಿಗೂ ಕೂಡ ಅವ್ರದ್ದು ಇತಿಹಾಸ ಗೊತ್ತಿದೆ ಅಂತ ನನಗೆ ತಿಳಿದಿದೆ. ಆದರೂ ಸಹ ಇವತ್ತು ನೀವು ನೋಡಿದಿರ ಅವರ ಒಂದು ಸತ್ಯದ ಒಂದು ಇತಿಹಾಸ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ನಾನು ಯಾವಾಗಲೂ ಉಲ್ಲೇಖ ಮಾಡೋದು ಯಾಕಂದ್ರೆ ನಾನು ಕೂಡ ಅರ್ಥಶಾಸ್ತ್ರ ಓದಿರೋದು. ಅವರು ಮೊದಲನೇ ಬಾರಿ ಅವರ ವರ್ಚಸ್ಸನ್ನು ತೋರಿಸಿದ ಸಮಾಜಕ್ಕಾಗಿ. ನಾನೊಬ್ಬ ನಾಯಕ ಅಂದ್ರೆ ಅವರು PhD ಮಾಡಿದ ಸಂದರ್ಭ, ಅವರು ಅರ್ಥಶಾಸ್ತ್ರದಲ್ಲಿ ತಮ್ಮ PhD ಮಾಡಿ ಅವರ ಹಣಕಾಸಿನ ಸಚಿವರಾಗಬೇಕು ಅಂತ ಅವರು ಗುರಿ ಇಟ್ಟರು. ಅದಕ್ಕೆ ಬಹಳ ವಿರೋಧ ಮಾಡಿದ್ದು ಅಂದ್ರೆ ಅಂದಿನ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಯವರು ಜವಾಹರ್ಲಾಲ್ ನೆಹರು ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅವರ ಒಂದು ಉದ್ದೇಶ ನಿಯಂತ್ರಣ ಮಾಡೋದು ಸಮಾಜ. ಅವರು ಅದು ನಿಜವಾದಂತ ಸ್ವಾತಂತ್ರ್ಯ ಅಥವಾ ಒಂದು ಫ್ರೀ ಏನು ಇಕನಾಮಿಕ್ ಒಂದು ಪಾಲಿಸಿ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿಲ್ಲ. ಅವರದೇ ಆದಂತಹ ಒಂದು ನಿಲುವಿತ್ತು ಈ ಫೇಬಿಯನ್ ಸೋಷಿಯಲಿಸಮ್. ಅದೇ ದೃಷ್ಟಿಯಲ್ಲಿ ಭಾರತನ ಕೂಡ ಹೋಗ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ಪ್ರಯತ್ನ ಮಾಡಿದ್ರು. ಇದೇ ಬೇರೆ ಬೇರೆ ಉಲ್ಲೇಖಗಳಿತ್ತು. ನಮಗೂ ಕೂಡ ಇತಿಹಾಸ ನೋಡುವಾಗ ಅದೇ ಹೇಳ್ತಾರೆ, ನಮ್ಮ ಭಾರತ ಅದೇ ಕಾಲದಲ್ಲಿ 2ನೇ ವಿಶ್ವಯುದ್ಧ ಆಗಿದ ನಂತರ ಜರ್ಮನಿ ಸಂಪೂರ್ಣವಾಗಿ ನಾಶ ಆಗಿತ್ತು, ಜಪಾನ್ ಸಂಪೂರ್ಣವಾಗಿ ನಾಶ ಆಯಿತು, ಚೈನಾನು ಕೂಡ. ಇವತ್ತು ಎಲ್ಲಿದ್ವಿ? ಆ ಎಲ್ಲ ಎಕಾನಮಿಗಳು ಇವಾಗ ನಾವು ಅವ್ರ ಮುಂದೆ ಹೋಗಿದ್ವಿ. ಜಪಾನ್ಗಿಂತ ಇವಾಗ ದಾಟಿರೋದು ನಿನ್ನೆ ಮೊನ್ನೆ. ಅಂದ್ರೆ ಅವರೆಲ್ಲ ಆ ಸಮಯದಲ್ಲಿ ನಾವು ಕೂಡ ಅವ್ರ ಜೊತೆಗೆ ಬೆಳೆದಿರುವಂತದ್ದು ಒಂದು ಒಳ್ಳೆ ಆರ್ಥಿಕ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಬಹುದಾಗುತ್ತೆ. ಆದ್ರೆ ಇದೇ ಒಂದು ಫೇಬಿಯನ್ ಸೋಷಿಯಲಿಸಮೇ ನಿಜ, ಇದ್ರ ಮೂಲಕನೇ ಭಾರತ ಮುಂದುವರಿಬೇಕು ಅಂತ ಏನೋ ಒಂದು ಆಲೋಚನೆ ಇತ್ತು ನೆಹರು ಅವ್ರದ್ದು. ಅದರಾಗಿ ನಮ್ಗೆ ಬಹಳ ಹಿನ್ನಡೆ ಆಗಿದೆ. ಸೊ ಇದು ಬಹುಶಃ ಅಂಬೇಡ್ಕರ್ ಅವರು ಇದ್ದಿದ್ರೆ ಆಗ್ತಾ ಇಲ್ಲ. ಯಾಕಂದ್ರೆ ಸೋಷಿಯಲಿಸಂ, ಈ ಸಮಾಜವಾದಿ ಅಂತ ಒಂದು ಭಾವನೆ ಇತ್ತು, ಅದಕ್ಕೆ ತೀವ್ರವಾಗಿ ವಿರೋಧ ಮಾಡಿರೋರು ಅಂಬೇಡ್ಕರ್ ಅವರು. ಸೊ ಅದಕ್ಕೆ ಅವರು ಇಂಥ ಒಂದು ಸತ್ಯ ಅಂಶಗಳು, ಸತ್ಯದ ಒಂದು ಸಂಗತಿಗಳು ತಿಳುವಳಿಕೆ ಹೆಚ್ಚಿಸುವಂತದ್ದು ಕರ್ತವ್ಯ ನಮ್ಮೆಲ್ಲರಲ್ಲೂ ಇದೆ. ಒಂದ್ ಕಡೆ ನಮ್ಮ ಶಾಲ್ಗಳು ಹಾಕೊಂಡು ಹೋರಾಟ ಮಾಡುವಂತದ್ದು ಇವತ್ತಿನ ಕಾಲದ ಒಂದು ದೊಡ್ಡ ಶೈಲಿ. ನಮ್ಮವರು ಮಾಡ್ತಾರೆ, ಬೇರೆಯವರು ಮಾಡ್ತಾರೆ, ನಮ್ಮ ವಿರೋಧ ನಿಂತಿರ್ತಕ್ಕಂಥ ಪಕ್ಷಗಳು ಮಾಡ್ತಾರೆ. ಆದ್ರೆ ನಿಜವಾದಂತ ಹೋರಾಟ ಈ ಒಂದು ಸತ್ಯದ ಅಂಶಗಳನ್ನು ನಾವು ತಿಳಿದುಕೊಂಡು ಅದ್ರ ಬಗ್ಗೆ ಪ್ರಚಾರ ಮಾಡೋದು, ಅದರೊಂದಿಗೆ ನಾವು ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡುವಂತದ್ದು ನಿಜವಾದಂತ ಹೋರಾಟ ಅಂತ ಇವತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಪ್ರಕಾಶನ ಸಂಸ್ಥೆ ಮತ್ತು